ಎಲ್ರಿಗೂ ನಮಸ್ಕಾರ. ಅನುಗ್ರಹ ಉಂಟು ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಕ್ರಿಸ್ಮಸ್ ಡೆಕೋರೇಷನ್ನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಸೇರಿ ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ಈ ಸರಿ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಬೇಕು ಹೇಗಾಗುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ನಮಗೆ ಇದು ಕ್ರಿಸ್ಮಸ್ ಅಂದ್ರೇ ತುಂಬಾ ಖುಷಿಯಾದಂಥ ಒಂದು ಸಂಭ್ರಮ ಅಲ್ವಾ. ಹಾಗಾಗಿ ಇನ್ನೇನು ಕರೆಕ್ಟಾಗಿ ಒಂದು ವಾರ ಇದೆ, ಅಷ್ಟರೊಳಗಡೆ ಲೈಟಿಂಗ್ಸ್ ಎಲ್ಲ ಹಾಕ್ಬಿಡೋಣ ಅಂದ್ಕೊಂಡು ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆಲ್ಲ ಇರುತ್ತೆ ಅಂತ ಹೇಳಿ. ಅದೇ ಈ ರೀತಿಯಾಗಿ ಹಾಕ್ತಾ ಹೋದ್ವಿ. ಈ ಲೈಟಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ಒಂದೇ ಒಂದು ಸೆಟ್ಟು 30 ಫೀಟ್ ಬರುತ್ತೆ. ಅದು ಒಂದು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾಯಿತು. ಪ್ರತಿ ವರ್ಷವೂ ಬೇರೆ ಬೇರೆ ಲೈಟ್ಸ್ ಎಲ್ಲ ತೊಗೊಂಡು ಬಂದು ಹಾಕ್ತಾಯಿದ್ವಿ. ಈ ವರ್ಷ ಇದೇ ಒಂದೇ ಲೈಟು ಸಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇದೊಂದೇ ಲೈಟನ್ನು ಹಾಕಿ ಫುಲ್ಲು ಜಿಗಿ ಜಿಗಿ ಮಾಡಿಬಿಡೋಣ ಅಂಥೇಳಿ ಈ ರೀತಿಯಾದ ಕಲರ್ ಲೈಟ್ಸ್ನ ತೊಗೊಂಡು ಬಂದು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂಥದ್ದು. ಇಲ್ಲಿ ನನ್ನ ಮಗನ ಕೈಯಲ್ಲೂ ಮಾಡಿಸ್ತಾರೆ, ಅವರು ಮಾಡ್ತಾರೆ, ನಾವು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಗ್ಯಾದರ್ನೆಸ್ ಇಟ್ಕೊಂಡು ಮಾಡುವಂಥದ್ದು ಅಲ್ವಾ. ಸೊ ಹಾಗಾಗಿ ನಾನು ಕೂಡ ನನ್ನ ಮಗಳು ಕೂಡ ಏನು ಕ್ರಿಬ್ನ ಡೆಕೋರೇಟ್ ಮಾಡ್ತಾಯಿದ್ಲು. ಹಾಗಾಗಿ ನಾನು ಎಲ್ಲ ಗೊಂಬೆಗಳನ್ನೆಲ್ಲ ನೀಟಾಗಿ ಒರೆಸಿ ತಗೊಂಡು ಬಂದು ಅವಳಿಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕ್ರಿಬ್ ಕೂಡ ರೆಡಿ ಮಾಡ್ತಾಯಿದ್ಲು. ಪ್ರತಿ ವರ್ಷ ರಾಗಿ ಎಲ್ಲ ಹಾಕಿ ನ್ಯಾಚುರಲ್ ಗ್ರಾಸ್ ಥರನೇ ಮಾಡ್ತಾಯಿದ್ವಿ. ಈಗ ಗ್ರಾಸ್ ಮ್ಯಾಟ್ ಎಲ್ಲ ಸಿಗೋದ್ರಿಂದ ಅದನ್ನೇ ಹಾಕಿ ಮಾಡೋಣ, ತುಂಬ ಇದು ಮಾಡೋದು ಬೇಡ ಅಂಥೇಳಿ ಗ್ರಾಸ್ ಮ್ಯಾಟ್ ಹಾಕಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರು. ಹಾಗಾಗಿ ಈ ರೀತಿಯಾಗಿ ಅವರೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಅವಳು ಕೂಡ ಡೆಕೋರೇಟ್ ಮಾಡ್ತಾ ಇದ್ದಾಳೆ. ದೊಡ್ಡ ಮಗಳು ಕೂಡ ಮಾಡ್ತಾಳೆ, ಚಿಕ್ಕವಳು ಕೂಡ ಮಾಡ್ತಾಳೆ. ಅದರಲ್ಲಿ ಬೇರೆ ನಮ್ಮ ಹ್ಯಾಪಿ ಕೂಡ ನಮ್ಮ ಜೊತೆಲೇ ಇದ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಂದು ಎಲ್ಲರೂ ಸೇರ್ಕೊಂಡು ಮಾಡುವಂಥದ್ದು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅವರು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಈ ಹ್ಯಾಪಿದು ಕೂಡ ತುಂಬಾ ಆಗೋಗ್ಬಿಟ್ಟಿದೆ. ಇಲ್ಲಿ ಕೆಲಸ ಮಾಡೋದ ಇವ್ರಿಗೆ ನೋಡ್ಕೊಳ್ಳೋದ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಅವ್ರ ಅಜ್ಜಿ ಹ್ಯಾಪಿ 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 ಅಂತ, ಸ್ವೀಟಿ ಅಂತನಾ. ಅದೆಲ್ಲ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಕ್ರಿಸ್ಮಸ್ ಟ್ರೀ ಕೂಡ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬಿಡಿಸಿ ಜೋಡಿಸಿ, ಅದು ಸಪ್ರೇಟಾಗಿ ಬರುತ್ತೆ, ಅದೆರಡೂ ಕೂಡ ಜೋಡಿಸ್ಬಿಟ್ಟು ನೀಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಡಿಸಿ ನೀಟಾಗಿ ಬಿಡಿಸ್ಕೋಬೇಕು. ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಅದು ತಂತಿ ರೀತಿಯಲ್ಲಿರುತ್ತಲ್ಲ, ಅದು ಟ್ರೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು ಮಾಡ್ಕೋತಾ ಇರ್ತೀನಿ. ಇದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ರೆಡಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಸ್ವಲ್ಪನೇ ಮಾಡಿಕೊಂಡು ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಮಕ್ಕಳು ಕೂಡ ಟಯರ್ಡ್ ಆಗೋಗ್ಬಿಟ್ಟಿದೆ ಮಮ್ಮಿ, ಇವತ್ತು ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ, ನೀವೇ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳಿದ್ರು. ಇದೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲ ಬಿಡಿಸಿ ಎತ್ತಿಡ್ತೀನಿ. ಆ ಟ್ರೀ ಕಂಪ್ಲೀಟಾಗಿ ಬಿಡಿಸಿಡೋ ತನಕ ರಾತ್ರಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಇದನ್ನು ಮಾಡ್ತಾ ಇರೋವಂಥದ್ದು, ಡೆಕೋರೇಟ್ ಮಾಡ್ತಾ ಇರೋವಂಥದ್ದು. ನಮ್ಮ ತಂಗಿ ಮಕ್ಕಳು ಕೂಡ ಕರೆಸಿದ್ದೆ, ಅವರು ಕೂಡ ಮಕ್ಕಳು ಎಲ್ಲರೂ ಸೇರಿ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೆ. ಅವರು ತುಂಬಾ ಪಕ್ಕ ಎಲ್ಲ ಹಾಕ್ತಾಯಿದ್ರು. ಸೊ ಪಕ್ಕ ಎಲ್ಲ ಹಾಕಬೇಡಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೆ. ಓಕೆ ದೊಡ್ಡಮ್ಮ ನಮ್ಮರೆ ದೊಡ್ಡಮ್ಮ ಬರ್ದ ಇಲ್ಲ ಮಕ್ಕಳು ಎಲ್ಲ ಸೆಕೆಂಡ್ ಬಂದು
Hi guys, subscribe and like for this channel. Snowman la dakun japojitu. ಎಷ್ಟು ವರ್ಷ ಕಾರಣ ಈ ಟ್ರೀಗೆ? ಐದು ವರ್ಷ ಎಷ್ಟು ವರ್ಷ ಆಗಿದೆ ಈ ಟ್ರೀಗೆ ತಂದು? ಇಲ್ಲ 5 ವರ್ಷ ಅಲ್ಲ, ಜಾಸ್ತಿ ಆಗಿದೆ ಇವಾಗ. 10 years. 10 ವರ್ಷ ಆಗಿದೆ ಈ ಟ್ರೀಗೆ. ಇದು ರೆಡಿ ಮಾಡೋದು ಹಂಗೆ ತೆಗ್ದು ಇಡೋದು, ಅದೇ ರೀತಿ ಮಾಡೋದು. ಅದೇ ಈ ಟ್ರೀ ತೊಗೊಂಡು ಬಂದು ನಾನು ಕೂಡ ಕೇಳ್ತಾ ಇದ್ದೆ ನಮ್ಮ ಅತ್ತೆಗೆ ಎಷ್ಟು ವರ್ಷ ಆಯಿತು ಹೇಳಿ ಅಂಥೇಳಿ. ಈ ಟ್ರೀ ತೊಗೊಂಡು ಬಂದು ಆಲ್ರೆಡಿ 10 ವರ್ಷ ಆಗೋಗ್ಬಿಟ್ಟಿದೆ. ಇದೇನು ಸ್ವಲ್ಪ ಕೂಡ ಏನೂ ಆಗಿರಲಿಲ್ಲ, ಕಿತ್ತೋಗೋದು ಆ ಥರ ಎಲ್ಲ ಏನಿಲ್ಲ. ಹಬ್ಬ ಎಲ್ಲ ಮುಗ್ದಾದ್ಮೇಲೆ ನೀಟಾಗಿ ಎತ್ತಿಟ್ಟು ಮೇಂಟೈನ್ ಮಾಡಿದ್ರೆ ನೀಟಾಗಿರುತ್ತೆ. ಆಲ್ರೆಡಿ ಆಯಿತು, 10 ವರ್ಷ ಕೂಡ ಆಗೋಯಿತು ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿ ಮಕ್ಕಳಿಗೋಸ್ಕರ ಪಿಜ್ಜಾ ಎಲ್ಲ ತೊಗೊಂಡು ಬಂದು ಪಿಜ್ಜಾ ತಿಂದ್ಕೊಂಡು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡಿದ್ವಿ. ಅದಾದ ನಂತರ ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಕೋಣ ಅದಾದಮೇಲೆ ಅಂಥೇಳಿ ನಾವು ಕೂಡ ಡಿಸೈಡ್ ಮಾಡಿಕೊಂಡು ಮಕ್ಕಳಿಗೆ ಪಿಜ್ಜಾ ಏನಾದರೂ ತರಿಸಿ ಕೊಡೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ತರಿಸಿ ಕೊಟ್ಟಿದ್ದಾಯಿತು. ಅವರು ತುಂಬ ಖುಷಿ ಆಯಿತು. ಈ ರೀತಿ ಮಾಡ್ತಾ ಇರಬೇಕಾದ್ರೆ ಏನಾದರೂ ಸ್ನ್ಯಾಕ್ಸು ಅದೆಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಆವತ್ತಿನ ದಿವಸ ಪಿಜ್ಜಾ ತೊಗೊಂಡು ಬಂದು ತಿಂದಿದ್ದಾಯಿತು. Directed by me. I'm doing Maestri Skalsa and mom is doing labor work. Labor work, I'm doing Maestri Skalsa. ಮೇಸ್ತ್ರಿ ನಮ್ಮನೇಲಿ ದೊಡ್ಡ ಮೇಸ್ತ್ರಿ ಅವಳೆ, ದೊಡ್ಡ ಮೇಸ್ತ್ರಿ. ಮೇಸ್ತ್ರಿ ಇಲ್ಲದೆ ಕೆಲಸ ಹೇಗಾಗುತ್ತೆ ಹೇಳಿ? ಹಾ ಗೈಸ್, ಮೇಸ್ತ್ರಿ ಇಲ್ಲದೆ ಕೆಲಸ ಆಗಲ್ಲ, ದೊಡ್ಡ ಮೇಸ್ತ್ರಿ. ನಾನು ಇವರಿಗೆಲ್ಲ ಲೇಬರ್ ಕೊಡ್ತೀನಿ, ಇವರೆಲ್ಲ ಮನೆ ಕೆಲಸದವರು. ಇವ್ರಿ ತುಂಬಾ ನಾವೆಲ್ಲ ಮನೆ ಕೆಲ್ಸದವಳು ಆದ್ರೆ ನೀನ್ ಬೀದಿ ಕೆಲ್ಸದವಳು. ಹಲೋ, ನಾನು ಮೇಸ್ತ್ರಿ. ಬೀದಿ ಮೇಸ್ತ್ರಿ. ನೋಡಿದ್ರಲ್ಲ, ಈ ರೀತಿಯಾಗಿ ಮಸ್ತಿ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು ಅಥವಾ ಡೆಕೋರೇಷನ್ ಆಗಿರ್ಬೋದು ಮಾಡಿದ್ದಾಯಿತು. ಕಂಪ್ಲೀಟಾಗಿ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಹೇಗಾಯಿತು ಏನು ಎತ್ತ ಅನ್ನೋದನ್ನು ನೀವು ಕೂಡ ನೋಡಿದ್ದೀರ ಅಲ್ವಾ. ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.